Morning dear students, welcome back. I am your physics professor Dr. Nagaraj explaining second PUC physics in Kannada. So ನನ್ನ previous videoದಲ್ಲಿ resistance ಮತ್ತೆ resistivity ಹಾಗೆ effect of temperature on resistance, temperature coefficient of resistance alpha ಮತ್ತೆ ಅದರ ಇಂಪಾರ್ಟೆನ್ಸ್ ಇಷ್ಟನ್ನ ಹೇಳಿದ್ದೆ. ಈ ವಿಡಿಯೋದಲ್ಲಿ ರೆಸಿಸ್ಟರ್ಸ್ ಅನ್ನ ಕಂಬೈನ್ ಮಾಡೋದು ಹೇಗೆ ಅಂದ್ರೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಸೀರೀಸ್ ಮತ್ತೆ ಪ್ಯಾರಲಲ್ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಏನು, ಆ ನಂತರ ಸರ್ಕ್ಯೂಟ್ ಕಡೆಗೆ ಹೋಗೋಣ. ಸರ್ಕ್ಯೂಟ್ ಅಂತಂದ್ರೆ ಏನು, ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಮತ್ತೆ ಅಲ್ಲಿ ಬರ್ತಕ್ಕಂಥ ಕ್ವಾಂಟಿಟೀಸ್ ಏನು, ಯಾಕೆಂದ್ರೆ ಈ ಸರ್ಕ್ಯೂಟ್ಸ್ ಮೇಲೆ ಪ್ರಾಬ್ಲಮ್ಸ್ಗಳು ತುಂಬಾ ಇರುತ್ತೆ. CET ನಲ್ಲೂ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವುದೇ ತಗೊಂಡಿರುತ್ತೆ ಮತ್ತೆ ಮೇನ್ ಎಕ್ಸಾಮಲ್ಲೂ ಕೂಡ ಇರುತ್ತೆ. ಸೊ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ವಿದ್ಯಾರ್ಥಿಗಳೇ, ನೀವು ಆಗಲೇ ಕೆಪಾಸಿಟರ್ಸ್ ಚಾಪ್ಟರ್ ಓದಿದ್ದೀರಾ, ನನ್ನ ವಿಡಿಯೋಗಳನ್ನು ನೋಡಿದ್ದೀರಾ. ಅಲ್ಲಿ ಎರಡು ತರ ಕಾಂಬಿನೇಷನ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ, ಒಂದು ಸೀರೀಸ್ ಇನ್ನೊಂದು ಪ್ಯಾರಲಲ್. ಮತ್ತೆ ಕಾಂಬಿನೇಷನ್ ಯಾಕೆ ಬೇಕು ಅಂತ ಕೂಡ ಹೇಳಿದೆ. ಕರೆನ್ಸಿ ಎಕ್ಸಾಂಪಲ್ ಅನ್ನು ತಗೊಂಡು ಹೇಳಿದ್ದೆ, ಜ್ಞಾಪಿಸ್ಕೊಳ್ಳಿ. ಇವಾಗ ನಮ್ಮ ಇಂಡಿಯನ್ ಕರೆನ್ಸಿ ಅಂತ ತಗೊಂಡ್ರೆ ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ, 1 ರೂಪಿ, 2 ರೂಪಿ, 5 ರೂಪಿ, 10 ರೂಪಿ, ಈ ಥರ. 7 ರೂಪಿ ಬೇಕು ಅಂತಂದರೆ ಸಿಂಗಲ್ ಕರೆನ್ಸಿ ಸಿಕ್ಕೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಕಾಂಬಿನೇಷನ್ಸನ್ನು ಮಾಡ್ಕೊಳ್ತಾ ಹೋಗ್ತೀವಿ. 5 ರೂಪಿ ಪ್ಲಸ್ 1 ರೂಪಿ ಪ್ಲಸ್ 1 ರೂಪಿ ಈ ಥರ. ಹಾಗೆಯೇ ಕೆಪಾಸಿಟರ್ ವ್ಯಾಲ್ಯೂಸು ಕೂಡ, ರೆಸಿಸ್ಟರ್ ವ್ಯಾಲ್ಯೂಸು ಕೂಡ. ಮಾರ್ಕೆಟಲ್ಲಿ ಸಿಕ್ಕುವಂಥ ರೆಸಿಸ್ಟರ್ಸ್ ಫಿಕ್ಸ್ಡ್ ವ್ಯಾಲ್ಯೂಸ್ ಇರುತ್ತೆ, 1 ಓಮ್, 2 ಓಮ್, 10 ಓಮ್, 100 ಓಮ್ ಈ ಥರ. ನನಗೆ 1.1 ಓಮ್ ಬೇಕು, 100.5 ಓಮ್ ಬೇಕು, 155 ಓಮ್ ಬೇಕು ಅಂತ ಟೈಮಲ್ಲಿ ಏನು ಮಾಡಬೇಕು, ಎಸ್ ಐ ಹ್ಯಾವ್ ಟು ಗೋ ಫಾರ್ ಕಾಂಬಿನೇಷನ್. ಕೆಲವೊಮ್ಮೆ ಸರ್ಕ್ಯೂಟ್ ಡಿಸೈನ್ ಮಾಡ್ಬೇಕಾದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕಾಗಿರುತ್ತೆ, ಕೆಲವೊಮ್ಮೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕಡಿಮೆ ಕೂಡ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇನ್ಕ್ರೀಸ್ ಮಾಡಲಿಕ್ಕೆ ಎಂಥ ಕಾಂಬಿನೇಷನ್ ಅನ್ನು ಬಳಸಬೇಕು, ಡಿಕ್ರೀಸ್ ಮಾಡಲಿಕ್ಕೆ ಎಂಥ ಕಾಂಬಿನೇಷನ್ ಅನ್ನು ಬಳಸಬೇಕು ನೋಡೋಣ. ಸೊ ಮೊದಲನೇದಾಗಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಅದರಲ್ಲಿ ಫಸ್ಟ್ ಕಾಂಬಿನೇಷನ್ ಬಂದು ಸೀರೀಸ್ ಕಾಂಬಿನೇಷನ್. ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್. ನೋಡಿ, ಕೆಪಾಸಿಟರ್ನಲ್ಲಿ Q is equal to CV, ಇದು ಬೇಸಿಕ್ ಫಾರ್ಮುಲಾ. ಹಾಗೆ ಇಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ V is equal to IR ಅನ್ನೋದು ಒಂದು ಬೇಸಿಕ್ ಫಾರ್ಮುಲಾ, where V stands for potential difference, I stands for current, R stands for resistance. ಇದನ್ನು ನಾವು ಓಮ್ಸ್ ಲಾ ಅಂತ ಕರೆದಿದ್ದೀವಿ. ಈಗ ನಾನು 3 ರೆಸಿಸ್ಟರ್ಸ್ ಅನ್ನ ತಗೋತೀನಿ. ರೆಸಿಸ್ಟರ್ ಸಿಂಬಲ್ ಇದು ಜಿಗ್ಜಾಗ್ ಲೈನ್. ಸೊ ಈ ತರ ಬರೆದ್ರೆ ಅದು ರೆಸಿಸ್ಟರ್. ಅದೇ ಈ ತರ 2 ಪ್ಯಾರಲಲ್ ಲೈನ್ ಅನ್ನ ಬರೆದ್ರೆ ಅದು ಕೆಪಾಸಿಟರ್. ಇವನ್ನೆಲ್ಲ ನಾವು ಸರ್ಕ್ಯೂಟ್ ಸಿಂಬಲ್ಸ್ ಅಂತ ಕರಿತೀವಿ. ಒಂದು ದೊಡ್ಡ ಲೈನ್, ಒಂದು ಚಿಕ್ಕ ಲೈನ್ ಬರೆದ್ರೆ ಅದನ್ನ ಏನಂತ ಕರೀತಾರೆ, ಎಸ್ ಯು ಆರ್ ಕರೆಕ್ಟ್, ಇಟ್ ಈಸ್ ಬ್ಯಾಟರಿ ಅಥವಾ ಸೆಲ್. ಓಕೆ, ಐ ಕನ್ಸಿಡರ್ 3 ಸಚ್ ರೆಸಿಸ್ಟರ್ಸ್. ಇದು ಎರಡನೇ ರೆಸಿಸ್ಟರ್, ಇನ್ನೊಂದು ರೆಸಿಸ್ಟರ್, ಒಟ್ಟು 3 ರೆಸಿಸ್ಟರ್ ಅನ್ನ ತಗೊಂಡಿದ್ದೀನಿ. ಅವುಗಳನ್ನ R1, R2, R3 ಅಂತ ಕರಿತೀನಿ. R1 ಮೇ ಬಿ 100 ಓಮ್, R2 ಮೇ ಬಿ 25 ಓಮ್, R3 ಮೇ ಬಿ 1000 ಓಮ್, ಸಮ್ ವ್ಯಾಲ್ಯೂಸ್ ಅಷ್ಟೇನೆ. ಆಯ್ತಾ, ಇದನ್ನ ತಗೊಂಡೋಗಿ ನಾನು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀನಿ. ದಿಸ್ ಈಸ್ ದ ಬ್ಯಾಟರಿ. ಓಕೆ, ಹೀಗೆ ಬೇಕು ಅಂದರೆ ಒಂದು ಸ್ವಿಚ್ ಹಾಕೋಬಹುದು, ಇಲ್ಲ ಬೇಡ ಅಂದರೆ ಹಂಗೆ ಇದ್ರೂ ನಡೆಯುತ್ತೆ. ಈಗ ಬ್ಯಾಟ್ರಿ ಪೊಟೆನ್ಷಿಯಲ್ V ಅಂತ ಕರೆಯೋಣ. ಆಯ್ತಾ, ಈಗ ಈ ರೆಸಿಸ್ಟರ್ಸ್ ಅಲ್ಲಿ ಕರೆಂಟ್ ಫ್ಲೋ ಆಗಬೇಕು. ಆಕ್ಚುಲಿ ಇದರ ಡಿರೈವೇಶನ್ ಸಿಲೆಬಸ್ ಅಲ್ಲಿ ಇಲ್ಲ, ಅದನ್ನ ರಿಮೂವ್ ಮಾಡಿದ್ದಾರೆ. ಬಟ್ ನಾನು ಏನಕ್ಕೆ ಮೆನ್ಷನ್ ಮಾಡ್ತೀನಿ ಅಂದರೆ ಇದ್ರ ಮೇಲೆ ನಿಮಗೆ CET ನಲ್ಲಿ ನೀಟಲ್ಲಿ ಕ್ವಶನ್ಸ್ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಮುಂದೆ ಕಿರ್ಚಾಫ್ ಲಾ ಅಂತ ಬರುತ್ತೆ. ಕಿರ್ಚಾಫ್ ಲಾ ನಲ್ಲಿ ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೋತೀವಿ. ಡಿರೈವೇಶನ್ ಅನ್ನ ಮಾಡಲ್ಲ, ಫೈನಲ್ ಈಕ್ವೇಶನ್ ಅನ್ನ ಹೇಳ್ಬಿಡ್ತೀನಿ. ಕೆಪಾಸಿಟರ್ ನಲ್ಲಿ ಡಿರೈವ್ ಮಾಡಿದ್ವಿ, ಫೈನಲ್ ಈಕ್ವೇಶನ್ ಅನ್ನು ಹೇಳಿದ್ದೆ. ಇಲ್ಲಿ ಡಿರೈವೇಶನ್ ಸಿಲೆಬಸ್ ಇಂದ ರಿಮೂವ್ ಮಾಡಿರೋದ್ರಿಂದ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಆನ್ ಡಿರೈವಿಂಗ್ ದ ಈಕ್ವೇಶನ್, ಲೆಟ್ ಅಸ್ ಓನ್ಲಿ ಫೋಕಸ್ ಆನ್ ದ ಫೈನಲ್ ಈಕ್ವೇಶನ್. ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನು, ಕೆಪಾಸಿಟರ್ ಅಲ್ಲಿ ಏನ್ ಸೀರೀಸ್ ಕಾಂಬಿನೇಷನ್ ಮೀನಿಂಗ್ ಇತ್ತು, ಇಲ್ಲೂ ಅದೇ ಮೀನಿಂಗ್. ಕೆಪಾಸಿಟರ್ ಅಲ್ಲಿ ಏನಿತ್ತು ಮೀನಿಂಗ್ ಹೇಳಿ ನೋಡೋಣ. ವೆನ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಪೊಟೆನ್ಷಿಯಲ್ ವಿಲ್ ಡಿವೈಡ್, ಚಾರ್ಜ್ ರಿಮೈನ್ಸ್ ಸೇಮ್ ಅಂತ ಹೇಳಿದೆ. ಹಾಗೆ ವೆನ್ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್, potential will divide. Here it is V1, here it is V2, here it is V3, but current remains same, I only. Through all the resistors current flowing is I. So capacitors ಅಲ್ಲಿ ಚಾರ್ಜ್ ಹೆಂಗೆ ಕಾನ್ಸ್ಟೆಂಟ್ ಇರುತ್ತೋ ಇಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ. and we can show that the total resistance or effective resistance is equal to R1 plus R2 plus R3. Suppose if there are 4 resistors, then it is plus R4 like that. That means in series combination, effective resistance is equal to sum of the individual resistances. Suppose if R1 is 10 ohm, let me take one example. R2 is say 100 ohm, R3 is say 1000 ohm.
Which one is more? R3 is more. But what is R effective value? It is 10 plus 100 plus 1000, that is 1110 ohm. Look at the final value. It is greater than the greatest individual. ಆ್ಯಕ್ಚುಲಿ ಕೆಪಾಸಿಟರಲ್ಲಿ ಈ ಥರ ಫಾರ್ಮುಲಾ ಬಂದಿರಲಿಲ್ಲ. ಇದು ಕೆಪಾಸಿಟರಲ್ಲಿ ಪ್ಯಾರಲಲ್ ಕಾಂಬಿನೇಷನ್ಗೆ ಬಂದಿತ್ತು. ಸರಿ, ಅಲ್ಲಿ ಏನು ಪ್ಯಾರಲಲ್ ಕಾಂಬಿನೇಷನ್ಗೆ ಬಂದಿತ್ತು ಅದು ಇಲ್ಲಿ ಸೀರೀಸ್ ಕಾಂಬಿನೇಷನ್ಗೆ ಬಂದಿದೆ. ಆಮೇಲೆ ಬೇಕಾದ್ರೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಇಂಡಿವಿಜುವಲ್ ವ್ಯಾಲ್ಯೂ. ಇದ್ರ ಮೇಲೆ CET ಕ್ವಶನ್ ಅನ್ನು ಕೇಳ್ಬೋದು. ಯಾವ ಥರ? ಸಪೋಸ್ ಇಫ್ R1 ಈಸ್ ಗ್ರೇಟರ್ ದ್ಯಾನ್ R2 ಗ್ರೇಟರ್ ದ್ಯಾನ್ R3 ಅಂಡ್ ಆಲ್ ದ 3 ಆರ್ ಇನ್ ಸೀರೀಸ್ ಕಾಂಬಿನೇಷನ್, ದೆನ್ R ಎಫೆಕ್ಟಿವ್ ಈಸ್ ಅಂತ ಹೇಳಿ ಕೆಳಗಡೆ ಕೊಟ್ಟಿರ್ತಾರೆ. ಗ್ರೇಟರ್ ದ್ಯಾನ್ R1, ಗ್ರೇಟರ್ ದ್ಯಾನ್ R2, ಗ್ರೇಟರ್ ದ್ಯಾನ್ R3, ನನ್ ಆಫ್ ದಿ ಅಬೌವ್. ಯು ಹ್ಯಾವ್ ಟು ಗೋ ಫಾರ್ ಗ್ರೇಟರ್ ದ್ಯಾನ್ R1. ಯಾಕೆ ಅಂದರೆ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ R1 ಈಸ್ ಗ್ರೇಟೆಸ್ಟ್ ಅಮಾಂಗ್ ಆಲ್. ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳಲ್ಲಿ R1 ಹೈಯೆಸ್ಟ್. ಬರೋ ಆನ್ಸರು ಅದಕ್ಕಿಂತನೂ ಹೈಯೆಸ್ಟ್ ಇರುತ್ತೆ. ನಾನಿಲ್ಲಿ R3 ಹೈಯೆಸ್ಟ್ ತಗೊಂಡೆ, ಆಯ್ತಾ? ಅದು 1000 ಬಂದಿರೋ ವ್ಯಾಲ್ಯೂ 1110. ಸೊ ಇಲ್ಲಿ R1 ಗ್ರೇಟರ್ ದ್ಯಾನ್ R2 ಅಂದರೆ R2ಗಿನ್ನ R1 ಜಾಸ್ತಿ ಇದೆ, R2 R3ಗಿನ್ನ ಜಾಸ್ತಿ ಇದೆ, ಅಂದರೆ R1 ಅನ್ನೋದು ಎಲ್ಲದಕ್ಕಿಂತನೂ ಜಾಸ್ತಿ ಇದೆ. ಸೊ ಬರೋ ಆನ್ಸರು ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ R1 ಈ ಥರ. ಆಮೇಲೆ ಸೀರೀಸ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಡಿವೈಡ್ ಆಗುತ್ತೆ. ನೀನು 100 ವೋಲ್ಟ್ ಅಪ್ಲೈ ಮಾಡಿದೀಯ ಅಂತ ಇಟ್ಕೋ, ಇಲ್ಲಿ 20 ವೋಲ್ಟ್, ಇಲ್ಲಿ 30 ವೋಲ್ಟ್, ಇಲ್ಲಿ 50 ವೋಲ್ಟ್ ಈ ಥರ ಡಿವೈಡ್ ಆಗುತ್ತೆ. ಇದಕ್ಕೋಸ್ಕರ ಈ ಕಾರಣದಿಂದ ನಾವು ಈ ಸೀರೀಸ್ ಸರ್ಕ್ಯೂಟನ್ನು ಪೊಟೆನ್ಷಿಯಲ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿತೀವಿ. ಯಾಕಂದರೆ ಪೊಟೆನ್ಷಿಯಲನ್ನು ಕಟ್ ಮಾಡುತ್ತೆ. ಸೊ ದಿಸ್ ಈಸ್ ಪೊಟೆನ್ಷಿಯಲ್ ಡಿವೈಡರ್ ಸರ್ಕ್ಯೂಟ್. ಆಮೇಲೆ ಈ ಸೀರೀಸ್ ಸರ್ಕ್ಯೂಟಿನ ಒಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ? ಇಲ್ಲಿ ಎಲ್ಲಾದರೂ ಒಂದು ಕಡೆ ನೀನು ಸರ್ಕ್ಯೂಟನ್ನು ಬ್ರೇಕ್ ಮಾಡಿಬಿಟ್ರೆ ಥ್ರೂಔಟ್ ದ ಸರ್ಕ್ಯೂಟ್ ಬ್ರೇಕ್ ಆಗೋಗ್ಬಿಡುತ್ತೆ ಫುಲ್. ಅದು ಅಡ್ವಾಂಟೇಜು ಆಗುತ್ತೆ, ಒಂದ್ಸತಿ ಡಿಸ್ಅಡ್ವಾಂಟೇಜು ಆಗುತ್ತೆ. ಈಗ ಸದ್ಯಕ್ಕೆ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ದೀನಿ. ಯಾಕೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ ನೋಡಿ. ಒಂದು ಕಡೆ ಕಟ್ ಮಾಡಿಬಿಟ್ರೆ ಸರ್ಕ್ಯೂಟನ್ನು, ಫುಲ್ ಸರ್ಕ್ಯೂಟಲ್ಲಿ ಕರೆಂಟ್ ಸ್ಟಾಪ್ ಆಗಿಬಿಡುತ್ತೆ. ಈಗ R1, R2, R3 ಅನ್ನೋ ಕಾಂಪೋನೆಂಟ್ಗಳು. ಈಗ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಬಲ್ಬ್ ಇದೆ, ಅಥವಾ ಫ್ಯಾನ್ ಸ್ವಿಚ್ ಇದೆ, ಇವನ್ನೆಲ್ಲ ನೀವು ಕಾಂಪೋನೆಂಟ್ಸ್ ಅಂತ ಕರೆದ್ರೆ ಅವನ್ನ ನೀವು ಈಗ ಒಂದು ಬಲ್ಪ್ ಅಥವಾ ಬಲ್ಬನ್ನೇ ತಗೊಂಡ್ಬಿಡಿ, 3 ಬಲ್ಪ್ಗಳನ್ನೇ ತಗೊಂಡ್ಬಿಡೋಣ. ಇನ್ನೊಂದು ಬಲ್ಪ್, ಇನ್ನೂ ಒಂದು ಬಲ್ಪ್, 3, ಇನ್ನೂ ಒಂದು ಬಲ್ಪ್, ಹಿಂಗೆ ತಗೊಂಡೋಗಿ ನೀವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀರಾ, ಆಯ್ತಾ? ಇಲ್ಲಿ ಒಂದು ಸ್ವಿಚ್ ಹಾಕೊಂಡಿದ್ದೀರಾ. ಸ್ವಿಚ್ ಹಾಕಿ ಸ್ವಿಚ್ ಅನ್ನು ಆಫ್ ಮಾಡಿದರೆ ಅವಾಗ ಎಲ್ಲ ಬಲ್ಪ್ ಏನು ಗ್ಲೋ ಆಗ್ತಿದ್ವಲ್ಲ ಎಲ್ಲ ಆಫ್ ಆಗೋಗ್ಬಿಡ್ತವೆ. ಈ ಗಣೇಶನ ಹಬ್ಬದಲ್ಲಿ ಅಥವಾ ದಸರಾ ಟೈಮಲ್ಲಿ ಅಥವಾ ನಿಮ್ದು ಊರಿನ ದೇವಸ್ಥಾನದಲ್ಲಿ, ಊರ ಹಬ್ಬದಲ್ಲಿ ಸೀರಿಯಲ್ ಸೆಟ್ ಅಂತ ಹಾಕ್ತಾರೆ, ಅಥವಾ ನಿಮ್ಮ ಮನೆ ಗೃಹ ಪ್ರವೇಶದಲ್ಲಿ, ಮದುವೆನಲ್ಲಿ ಡೆಕೋರೇಷನ್ ಮಾಡಲಿಕ್ಕೆ ಸೀರಿಯಲ್ ಸೆಟ್ ಅಂತ ಹಾಕಿರ್ತಾರೆ, ನೋಡಿದಿರಲ್ವಾ? ಉದ್ದಕ್ಕಿರುತ್ತೆ. ಅಲ್ಲಿ ನೋಡಿ ಯಾವ್ದಾದ್ರು ಒಂದು ಬಲ್ಬ್ ಕೆಟ್ಟೋದ್ರೆ, ಒಂದು ಬಲ್ಬ್ ಆಫ್ ಆದರೆ ಫುಲ್ ಸೆಟ್ಟೇ ಆಫ್ ಆಗೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಕರೆಂಟ್ ಫ್ಲೋ ಆಗೋದಿಲ್ಲ. ಆಮೇಲೆ ನೀವು ಎಲ್ಲ ಬಲ್ಬ್ಗಳನ್ನು ಗಮನಿಸಿ, ಎಲ್ಲ ಒಂದೇ ಬ್ರೈಟ್ನೆಸ್ ಅಲ್ಲಿ ಇರ್ತವೆ. ಯಾವುದು ಜಾಸ್ತಿ ಬ್ರೈಟ್, ಒಂದು ಕಡಿಮೆ ಬ್ರೈಟ್ ಅಂತ ಇರೋದಿಲ್ಲ. ಆ ರೋ ಪೂರ್ತಿ, ಅದಕ್ಕೆ ಅದನ್ನ ಸೀರೀಸ್ ಪೂರ್ತಿ ಸೀರಿಯಲ್ ಸೆಟ್ ಅಂತ ಕರೀತಾರೆ. ಕೇಳಿದಿರಾ ನೀವು ಪದನ? ಸೀರಿಯಲ್ ಸೆಟ್ ಅಂತ. ಸೀರಿಯಲ್ ಸೆಟ್ ಅಂತ ಯಾಕಂತಾರೆ ಅಂತಂದ್ರೆ ಅವು ಬಲ್ಬ್ಗಳೆಲ್ಲ ಸೀರೀಸ್ ಕನೆಕ್ಷನ್ ಇರೋದ್ರಿಂದ ಸೀರಿಯಲ್ ಸೆಟ್ ಅಂತ ಕರೀತಾರೆ. ಆ ಸೀರಿಯಲ್ ಸೆಟ್ ಅಲ್ಲಿ ನಾವು ಎಲ್ಲ ಬಲ್ಬ್ಗಳು ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಹಬ್ಬ ಆದ್ರೆ, ಅಥವಾ ಗಣೇಶನ ಹಬ್ಬ ಆದ್ರೆ, ಅಥವಾ ನಿಮ್ಮ ಗೃಹ ಪ್ರವೇಶ ಆದ್ರೆ, ನಿಮ್ಮ ಪಕ್ಕದ ಮನೆಯಲ್ಲಿ ಏನೋ ಫಂಕ್ಷನ್ ಆದ್ರೆ ಆ ಲೈಟ್ಗಳನ್ನು ಹಾಕಿರ್ತಾರಲ್ಲ, ಸುಮ್ಮನೆ ಹಂಗೆ ಗಮನಿಸಿ, ಎಲ್ಲ ಬಲ್ಬ್ಗಳು ಒಂದೇ ಬ್ರೈಟ್ನೆಸ್ ಇರ್ತವೆ. ಯಾಕೆ ಅಂತಂದ್ರೆ ಎಲ್ಲ ಬಲ್ಬ್ಗಳಲ್ಲೂ ಹೋಗೋ ಕರೆಂಟ್ ಒಂದೇನೆ. ಕರೆಂಟ್ ಜಾಸ್ತಿ ಆದರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಕರೆಂಟ್ ಕಡಿಮೆ ಆದರೆ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಸೊ ಬ್ರೈಟ್ನೆಸ್ ಡಿಪೆಂಡ್ಸ್ ಆನ್ ದಿ ಕರೆಂಟ್. ಸಿನ್ಸ್ ಆಲ್ ದ ಬಲ್ಬ್ಸ್ ಕ್ಯಾರಿ ಸೇಮ್ ಕರೆಂಟ್, ದ ಬ್ರೈಟ್ನೆಸ್ ಈಸ್ ಸೇಮ್. ಗೊತ್ತಾಯ್ತಲ್ವಾ? ಸೊ ಸೀರಿಯಲ್ ಸೆಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೀರೀಸ್ ಕನೆಕ್ಷನ್. ಅಂಡ್ ದ ಡಿಸ್ಅಡ್ವಾಂಟೇಜ್ ಈಸ್ ಇಫ್ ಯು ಸ್ವಿಚ್ ಆಫ್ ದ ಸರ್ಕ್ಯೂಟ್ ಅಟ್ ಒನ್ಸ್, ದೆನ್ ಆಲ್ ವಿಲ್ ಬಿ ಸ್ವಿಚ್ಡ್ ಆಫ್. ಒಂದು ಬಲ್ಬ್ ಅನ್ನು ನೀವು ಆಫ್ ಮಾಡಿದ್ರೆ, ಅಥವಾ ಒಂದು ಫ್ಯಾನ್ ಅನ್ನು ಆಫ್ ಮಾಡಿದ್ರೆ, ಒಂದು ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಎಂಟೈರ್ ಸರ್ಕ್ಯೂಟ್ ಆಫ್ ಆಗುತ್ತೆ. ಯಾಕೆ ಅಂತಂದ್ರೆ ಕರೆಂಟ್ ಹರಿಯೋದು ನಿಂತು ಹೋಗುತ್ತೆ. ಇದು ಒಂದು ರೀತಿ ಡಿಸ್ಅಡ್ವಾಂಟೇಜ್, ಒಂದು ರೀತಿ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಹೆಂಗೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಈಗ ನಿಮ್ಮ ಮನೆಯಲ್ಲಿ ಮಿಕ್ಸಿ ಇದೆ, ಫ್ಯಾನ್ ಇದೆ, ಟಿವಿ ಇದೆ, ರೇಡಿಯೋ ಇದೆ, ಮೊಬೈಲ್ ಚಾರ್ಜ್ಗೆ ಪಾಯಿಂಟ್ ಇದೆ, ಅಥವಾ ಬೇರೆ ಇನ್ಯಾವುದೋ ರೂಮ್ ಹೀಟರ್ ಇರ್ಬೋದು, ಅಥವಾ ವಾಷಿಂಗ್ ಮಿಷಿನ್ ಪಾಯಿಂಟ್ ಇರ್ಬೋದು. ಈ ರೀತಿ ಸುಮಾರು ಹೋಮ್ ಅಪ್ಲಯನ್ಸಸ್ ಇದಾವಪ್ಪ. ಈಗ ಮನೆಯಲ್ಲಿ ಒಳಗಡೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಮಿಕ್ಸಿ ಆನ್ ಮಾಡಿದ್ದಾರೆ, ಅಪ್ಪ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ನೀನು ಮೊಬೈಲ್ ಚಾರ್ಜ್ ಹಾಕಿದೀಯಾ, ಎಲ್ಲ ಆನ್ ಆಗಿದಾವೆ. ಈಗ ನೀನು ಮೊಬೈಲ್ ಚಾರ್ಜರ್ ಮುಗಿತು, ಸ್ವಿಚ್ ಆಫ್ ಮಾಡ್ಬಿಟ್ಟೆ. ಆಫ್ ಮಾಡಿದ ತಕ್ಷಣ ಅಮ್ಮನ ಮಿಕ್ಸಿ ಆಫ್ ಆಗುತ್ತಾ? ಇಲ್ಲ ಅಲ್ವಾ? ಅಪ್ಪ ಟಿವಿ ಆಫ್ ಮಾಡ್ತಾರೆ, ನಿನ್ನ ಚಾರ್ಜರ್ ಆಫ್ ಆಗುತ್ತಾ? ಇಲ್ಲ ಅಲ್ವಾ?
ಯಾಕೆ ಆಫ್ ಆಗಲ್ಲ? ಯಾಕೆಂದರೆ ಅವು ಯಾವುದು ಸೀರೀಸ್ ಕನೆಕ್ಷನಲ್ಲಿ ಇಲ್ಲ. ಒಂದು ವೇಳೆ ಎಲ್ಲನೂ ಸೀರೀಸ್ ಕನೆಕ್ಷನಲ್ಲಿ ಇದ್ದಿದ್ರೆ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ ತಕ್ಷಣ ಅಡುಗೆ ಮನೆಯಲ್ಲಿರೋ ಮಿಕ್ಸಿನೂ ಆಫ್ ಆಗಬೇಕಾಗಿತ್ತು, ಹಾಲಲ್ಲಿ ತಿರುಗ್ತಾ ಇರೋ ಫ್ಯಾನ್ ಆಫ್ ಆಗಬೇಕಾಗಿತ್ತು, ಟಿ ವಿ ಆಫ್ ಆಗಬೇಕಾಗಿತ್ತು, ರೇಡಿಯೋ ಆಫ್ ಆಗಬೇಕಾಗಿತ್ತು. ಯಾವುದೂ ಆಫ್ ಆಗೋದಿಲ್ಲ. ನೀನು ಬಳಸ್ತಿದ್ದಂಥ ಒಂದು ಪರ್ಟಿಕ್ಯುಲರ್ ಸಾಧನ ಮಾತ್ರ ಆಫ್ ಆಗುತ್ತೆ. ಸೊ ಹೋಮ್ ಅಪ್ಲಯನ್ಸಸ್ ಆರ್ ನಾಟ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಸೀರೀಸಲ್ಲಿ ಒಂದು ವೇಳೆ ಕನೆಕ್ಟ್ ಮಾಡಿದಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇತ್ತು. ಅಥವಾ ಅಮ್ಮ ಅಡುಗೆ ಮನೆಯಲ್ಲಿ ಮಿಕ್ಸಿ ಹಾಕಬೇಕು ಅಂದರೆ ಹಾಲಿಗೆ ಬಂದು ಫ್ಯಾನು ಹಾಕಬೇಕು, ಟಿ ವಿನೂ ಹಾಕಬೇಕು, ಮೊಬೈಲ್ ಚಾರ್ಜರು ಆನ್ ಮಾಡಬೇಕು. ಹಂಗೇನಾದ್ರು ಮಾಡ್ತಾರ? ಯಾರಾದ್ರೂ ಮಾಡೋದೇ ಇಲ್ಲ. ಅಂದರೆ ಸೀರೀಸ್ ಕನೆಕ್ಷನನ್ನು ಮಾಡಿದರೆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಹಾಗಾಗಿ ಸೀರೀಸ್ ಕನೆಕ್ಷನನ್ನು ಡೊಮೆಸ್ಟಿಕ್ ಪರ್ಪಸ್ಗೆ ಪ್ರಿಫರ್ ಮಾಡಲ್ಲ. ಇದು ಕೂಡ ಸುಮಾರು ನೀಟ್ ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ. ಇಫ್ ಯು ಸ್ವಿಚ್ ಆಫ್ ಒನ್ ಕಾಂಪೊನೆಂಟ್ ದ ಎಂಟೈರ್ ಸರ್ಕ್ಯೂಟ್ ಗೆಟ್ ಸ್ವಿಚ್ಡ್ ಆಫ್ ಅಂತ ಅರ್ಥ. ಇದು ಸೀರೀಸಿನ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಂತ ಹೇಳ್ತೀನಿ ನೋಡಿ, ತುಂಬ ಇಂಪಾರ್ಟೆಂಟ್ ಅಡ್ವಾಂಟೇಜ್. ಇವಾಗ ಮಳೆ, ಗುಡುಗು, ಸಿಡಿಲು ಎಲ್ಲ ಆಗ್ತಾ ಇರುತ್ತೆ, ಅವಾಗ ಪವರ್ ಕಟ್ ಆಗಿಬಿಡುತ್ತೆ. ಪವರ್ ಕಟ್ ಆಗುತ್ತೆ, ಆಮೇಲೆ ಎಷ್ಟೋ ಹೊತ್ತು ಆಮೇಲೆ ಏನು ಮಾಡ್ಬಿಡ್ತಾರೆ ಮನೆಯಲ್ಲಿ, ಟಿ ವಿ ಆಫ್ ಮಾಡಪ್ಪ, ರೇಡಿಯೋ ಆಫ್ ಮಾಡೋ, ಫ್ಯಾನ್ ಆಫ್ ಮಾಡೋ, ಬಲ್ಬ್ ಆಫ್ ಮಾಡಿ ಬರ್ನ್ ಆಗ್ಬಿಡ್ತವೆ ಅಂತೆಲ್ಲ ಹೇಳ್ತಾರೆ. ಗಮನಿಸಿರ್ಬೋದು ನೀವು. ಆಕ್ಚುಲಿ ನೀವು ಪವರ್ ಕಟ್ ಆದಾಗ ಅಥವಾ ಕರೆಂಟ್ ಹೋದಾಗ ಇವನ್ನೆಲ್ಲ ಆಫ್ ಮಾಡೋದು ಬೆಟರ್. ಆಫ್ ಮಾಡಿ ಕೂತ್ಕೊಳ್ಳಿ. ಪವರ್ ಬಂದ್ಬಿಡುತ್ತೆ ಸಡನ್. ಆಮೇಲೆಲ್ಲೋ ಎಲೆಕ್ಟ್ರಿಸಿಟಿನವ್ರು, ಬೆಸ್ಕಾಮ್ನವರು, ಹೆಸ್ಕಾಮ್ನವರು ಬಂದು ರಿಪೇರಿ ಮಾಡ್ತಾರೆ, ಪವರ್ ಬಂದ್ಬಿಡುತ್ತೆ. ಪವರ್ ಬಂದಾಗ ಒಂದು ವೇಳೆ ನಿಮ್ಮ ಮನೆಯಲ್ಲಿರೋ ಅಪ್ಲಯನ್ಸಸ್ ಆನ್ ಆಗಿದ್ರೆ ಸುಟ್ಟು ಹೋಗೋ ಚಾನ್ಸ್ ಇದೆ. ಯಾಕೆ ಅಂತಂದ್ರೆ ಮೇನ್ಸ್ ಇಂದ ಜಾಸ್ತಿ ಕರೆಂಟ್ ಎಂಟರ್ ಆಗುತ್ತೆ. ಆ ಎಂಟರ್ ಆದಂಥ ಕರೆಂಟ್ ಬೈ ಚಾನ್ಸ್ ನಿಮ್ಮ ಮನೆ ಒಳಗಡೆ ಎಂಟರ್ ಆದರೆ ಆ ಟೈಮಲ್ಲಿ ಬಲ್ಬ್ ಆನ್ ಆಗಿದ್ರೆ ಜಾಸ್ತಿ ಕರೆಂಟ್ ಬಂದು ಫಿಲಮೆಂಟ್ ಪಟ್ ಅಂತ ಕಟ್ ಆಗೋ ಚಾನ್ಸ್ ಇದೆ. ಅದನ್ನು ತಡಿಲಿಕ್ಕೋಸ್ಕರ ಅಥವಾ ಬರೀ ಸಿಡಿಲು ಗುಡುಗು ಬಂದಾಗಲೇ ಅಂತಲ್ಲ, ಯಾವುದೋ ಟೈಮಲ್ಲಿ ಕೂಡ ಎಕ್ಸಸ್ ಪವರ್ ಫ್ಲೋ ಆದಾಗ ಈ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಮನೆಯಲ್ಲಿ ಏನು ಮಾಡಿರ್ತಾರೆ, ಮೇನ್ ಸ್ವಿಚ್ ಬೋರ್ಡಲ್ಲಿ ಫ್ಯೂಸ್ ಅಂತ ಹಾಕಿರ್ತಾರೆ. ಕೇಳಿರ್ಬೋದು ನೀವು ಈ ವರ್ಡನ್ನು, ಫ್ಯೂಸ್ ಅಂತ. ಆಯ್ತಾ? ಫ್ಯೂಸ್ ಹೋಯ್ತು ಅಂತ ಹೇಳ್ತೀವಿ ನೋಡಿ, ಫ್ಯೂಸ್ ಅಂತ ಹಾಕಿರ್ತಾರೆ. ಈ ಫ್ಯೂಸ್ ಬಂದು ಯಾವಾಗಲೂ ಸೀರೀಸ್ ಕನೆಕ್ಷನಲ್ಲಿ ಇರುತ್ತೆ ನೋಡಿ. ಇದು ಮೇನ್ಸ್ ಪವರ್ ಲೈನು ಇಲ್ಲಿಂದ ನಿಮ್ಮ ಮನೆಗೆ ಬಂತು. ಆಯ್ತಾ? ಇದು ಹೌಸ್ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಬೇರೆ ಬೇರೆ ಕಡೆಗೆ ಅಂದರೆ ಕಿಚನ್ಗೆ ಹೋಯ್ತು, ಹಾಲಿಗೆ ಹೋಯ್ತು, ಬೆಡ್ರೂಮ್ಗೆ ಹೋಯ್ತು, ಬಾತ್ರೂಮ್ಗೆ ಹೋಯ್ತು. ಆಯ್ತಾ? ಈ ರೀತಿ ಎಲೆಕ್ಟ್ರಿಷಿಯನ್ ಬಂದು ವೈರಿಂಗ್ ಮಾಡಿರ್ತಾನೆ. ಇದೆಲ್ಲಾನು ಪ್ಯಾರಲಲ್ ಕನೆಕ್ಷನ್ ಮಾಡಿರ್ತಾನೆ. ಕಿಚನ್ ಆಗಲಿ, ಹಾಲ್ ಆಗಲಿ, ಬೆಡ್ರೂಮ್ ಆಗಲಿ, ಬಾತ್ರೂಮ್ ಆಗಲಿ, ದೇವ್ರ ಮನೆ ಆಗಲಿ, ಅಲ್ಲೆಲ್ಲ ವೈರಿಂಗ್ ಅನ್ನ ಪ್ಯಾರಲಲ್ ಮಾಡಿರ್ತಾನೆ. ಅದು ಇಲ್ಲಿಂದ ಬರೋದಿರುತ್ತಲ್ಲ, ಇದನ್ನ ಪ್ಯಾರಲಲ್ ಮಾಡಿರೋದಿಲ್ಲ, ಸೀರೀಸ್ ಮಾಡಿರ್ತಾನೆ. ಇಲ್ಲಿ ಫ್ಯೂಸ್ ಅನ್ನ ಒಂದು ವೈರ್ ಅನ್ನ ಹಾಕಿರ್ತಾನೆ. ಒಂದು ವೇಳೆ ಏನಾದರೂ ಮೇನ್ ಪವರ್ ಸಪ್ಲೈಯಿಂದ ಜಾಸ್ತಿ ಕರೆಂಟ್ ಬಂದು ನುಗ್ಗಿ ಬಿಟ್ರೆ ಕಿಚನ್ ನಲ್ಲಿರೋ ಫ್ರಿಡ್ಜು, ವಾಷಿಂಗ್ ಮಿಷಿನ್ನು, ಮಿಕ್ಸಿ ಹಾಳಾಗುತ್ತೆ, ಟಿವಿ ಹಾಳಾಗುತ್ತೆ, ಬಲ್ಬ್ ಹಾಳಾಗುತ್ತೆ, ಫ್ಯಾನ್ ಹಾಳಾಗುತ್ತೆ, ಎಲ್ಲ ಸುಟ್ಟು ಹೋಗ್ಬಿಡ್ತವೆ. ಅದು ಆಗಬಾರ್ದು ಅಂದರೆ ಆ ಎಕ್ಸ್ಟ್ರಾ ಕರೆಂಟ್ ಮುಂದಕ್ಕೆ ಹೋಗಲೇಬಾರ್ದು, ಇಲ್ಲಿ ತಡೆದು ಬಿಡಬೇಕು, ಫ್ಯೂಸ್ ಬರ್ನ್ ಆಗಿಬಿಡ್ಬೇಕು. ಫ್ಯೂಸ್ ಬರ್ನ್ ಆಯಿತು ಅಂತಂದರೆ ನಿಮ್ಮ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಎಲ್ಲ ಸೇಫ್ ಅಂತ. ಆ ರೀತಿ ಫ್ಯೂಸ್ ಬರ್ನ್ ಆಗಿ ಅದನ್ನು ತಡಿಬೇಕು ಅಂತಂದರೆ ಫ್ಯೂಸ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಗೊತ್ತಾಗ್ತಾ ಇದೆಯಾ? ಸೊ ನೋಡಿ, ಫಿಸಿಕ್ಸನ್ನು ನಾವು ಎಲ್ಲಿ ಬೇಕಾದರೂ ನೋಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಮನೆಯಲ್ಲಿ ಫ್ಯೂಸ್ ಹೋಯ್ತು ಅಂದ್ಬಿಡ್ತೀವಿ. ಫ್ಯೂಸ್ ಹೋಯ್ತು ಅಂದ್ರೆ ಅರ್ಥ ಏನೋ ಎಕ್ಸಸ್ ಆಗಬಾರ್ದು ಆಗ್ತಾ ಇತ್ತು, ಅದನ್ನ ತಡೆದು ಬಿಡ್ತು ಅಂತ. ಅಂದರೆ ಒಂದು ಗಂಡಾಂತರ ತಪ್ಪಿತು ಅಂತ ಅರ್ಥ. ಫ್ಯೂಸ್ ಹೋಯ್ತು ಅಂತಂದರೆ ಎಕ್ಸಸ್ ಕರೆಂಟ್ ಬಂದಿತ್ತು, ಅದನ್ನು ಆ ವೈರ್ ಅಲ್ಲೇ ತಡೆದು ವಾಪಸ್ ಕಳಿಸ್ತು. ನಮ್ಮ ಮನೆಯಲ್ಲಿರ್ತಕ್ಕಂಥ ಅಪ್ಲಯನ್ಸಸ್ ಅನ್ನು ಸೇವ್ ಮಾಡ್ತು. ಯಾವ ರೀತಿ ಸೇವ್ ಮಾಡ್ತು? ಬಿಕಾಸ್ ಇಟ್ ವಾಸ್ ಇನ್ ಸೀರೀಸ್, ಕರೆಂಟ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಥ್ರೂ ದ ವೈರ್. ಬೈ ಚಾನ್ಸ್ ಅದು ಇಲ್ಲಿರದೆ ಪ್ಯಾರಲಲ್ ಆಗಿದೆ ಅಂದರೆ ಇದಕ್ಕೆ ಹೋಗ್ಲಿಕ್ಕೆ ಇನ್ನೂ ಒಂದು ದಾರಿ ಇದ್ದಿದ್ರೆ, ಪ್ಯಾರಲಲ್ ಆಮೇಲೆ ಹೇಳ್ತೀನಿ ಮತ್ತೆ, ಅವಾಗ ಕರೆಂಟ್ ಈ ದಾರಿ, ಕಳ್ಳ ದಾರಿ ಹಿಡ್ಕೊಂಡು ಬಂದು ಮನೇಲಿರೋ ಫ್ಯಾನು, ಫ್ರಿಡ್ಜು, ಟಿವಿ ಎಲ್ಲ ಸುಟ್ಟು ಹಾಕ್ಬಿಡ್ತಾ ಇತ್ತು. ಗೊತ್ತಾಗ್ತಾ ಇದೆಯಾ? ಸೊ ಸೀರೀಸ್ ಕನೆಕ್ಷನ್ನಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಫ್ ಯು ಪುಟ್ ಫ್ಯೂಸ್ ಇನ್ ಸೀರೀಸ್ ಇಟ್ ವಿಲ್ ಸೇವ್ ದಿ household articles during emergency, excess power supply ಆದಾಗ. ಡಿಸ್ಅಡ್ವಾಂಟೇಜ್ ಏನು? ಇಫ್ ಯು ಸ್ವಿಚ್ ಆಫ್ ಅಟ್ ಒನ್ ಪಾಯಿಂಟ್ ಇಟ್ ವಿಲ್ ಸ್ವಿಚ್ ಆಫ್ ದಿ ಎಂಟೈರ್ ಸರ್ಕ್ಯೂಟ್. ಇದಿಷ್ಟು ಸೀರೀಸ್ಗೆ ಸಂಬಂಧಪಟ್ಟಂತ ಚರ್ಚೆ. ಗೊತ್ತಾಗ್ತಾ ಇದೆಯಲ್ವಾ? ಈಗ ಇದಾದ ಮೇಲೆ ನಾವು ಪ್ಯಾರಲಲ್ಗೆ ಹೋಗೋಣ. ಮುಗಿಸೋದಕ್ಕೆ ಮುಂಚೆ, ಸೀರೀಸನ್ನು ಮುಗಿಸೋದಕ್ಕೆ ಮುಂಚೆ R1, R2, R3 ಎಲ್ಲ ಸೇಮ್ ಇತ್ತು ಅಂದ್ಕೊಳ್ಳಿ. ಆರ್ 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 ಇತ್ತು. ಅವಾಗ ಆರ್ ಎಫೆಕ್ಟಿವ್ ಅನ್ನು ನಾವೇನಂತ ಬರಿಬಹುದು? N ಟೈಮ್ಸ್ ಆರ್ ಅಂತ ಬರಿಬಹುದು.
ಗೊತ್ತಾಯ್ತಲ್ವಾ, ಕೆಪಾಸಿಟರಲ್ಲೂ ಹೇಳಿದ್ದೀನಿ. ಓಕೆ, ಇಷ್ಟು ಹೇಳಿದ ಮೇಲೆ ನೌ ಐ ಟೇಕ್ ಅಪ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ನಲ್ಲೂ ಮತ್ತೆ ನಾನು 3 ರೆಸಿಸ್ಟರ್ಗಳನ್ನು ತಗೋತೀನಿ, R1, R2, R3 ಅಂತ 3 ರೆಸಿಸ್ಟರ್ಗಳನ್ನ ತಗೊಂಡು ಆ 3 ರೆಸಿಸ್ಟರ್ನ ಒಂದು ತುದಿಯನ್ನು ಇಲ್ಲಿಗೆ, ಇನ್ನೊಂದು ತುದಿಯನ್ನು ಇಲ್ಲಿಗೆ ಫ್ಯೂಸ್ ಮಾಡ್ಕೋತೀನಿ, ಟ್ವಿಸ್ಟ್ ಮಾಡ್ಕೋತೀನಿ. ಬಿಟ್ವೀನ್ 2 ಕಾಮನ್ ಟರ್ಮಿನಲ್ಸ್ ಐ ಕನೆಕ್ಟ್, ದೆನ್ ಬಿಟ್ವೀನ್ ದೀಸ್ 2 ಕಾಮನ್ ಟರ್ಮಿನಲ್ಸ್ ಐ ಪುಟ್ ಅ ಬ್ಯಾಟರಿ. ಗೊತ್ತಾಯ್ತಲ್ವಾ? ಈಗ ಇದನ್ನ R1 ಅಂತ, R2 ಅಂತ, R3 ಅಂತ ಕರೆಯೋಣ. ಅಪ್ಲೈಡ್ ವೋಲ್ಟೇಜ್ ಇಸ್ V. ಓಕೆ, ಸೊ ರೆಸಿಸ್ಟರ್ಸ್ ಆರ್ ನೌ ಇನ್ ಪ್ಯಾರಲಲ್. ಇಲ್ಲೂ ಕೂಡ ಅಷ್ಟೇ ಡಿರೈವೇಶನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೀರೀಸ್ ಕಾಂಬಿನೇಷನ್ನಿನ ಸ್ಪೆಷಾಲಿಟಿ ಈಕ್ವೇಷನ್, ಆಯಿತಾ? ಈಕ್ವೇಷನ್. ಪ್ಯಾರಲಲ್ ಕಾಂಬಿನೇಷನ್ನಿನ ಸ್ಪೆಷಾಲಿಟಿ ಮತ್ತು ಈಕ್ವೇಷನ್ ಇವು ನೀವು ನೆನಪಿಟ್ಕೊಂಡಿರಬೇಕು. ಸೀರೀಸ್ನಲ್ಲಿ ಕರೆಂಟ್ ಕಾನ್ಸ್ಟೆಂಟು ವೋಲ್ಟೇಜ್ ಡಿವೈಡ್ ಆಯಿತು. ಇಲ್ಲಿ ಹಂಗಲ್ಲ, ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ, ಬಂದಂಥ ಕರೆಂಟು ಭಾಗ ಆಗುತ್ತೆ, ಬ್ರಾಂಚ್ ಔಟ್ ಆಗುತ್ತೆ. ಬ್ರಾಂಚ್ ಔಟ್ ಅಂದರೆ ಈ ರೀತಿ ಸ್ಪ್ರೆಡ್ ಆಗೋದು. 3 ದಾರಿ ಸಿಕ್ತು, 3 ಆಯ್ತು. ಈಗ ನೀವು ಹೆಂಗೆ ಅಂದರೆ, ನೀವು ಫ್ರೆಂಡ್ಸ್ ಎಲ್ಲ ಹೋದ್ರಿ, ಯಾವುದೋ ಒಂದು ಮಾಲಿಗೆ ಹೋದ್ರಿ, ಮಾಲಿಗೆ ಹೋಗೋ ತನಕ ನೀವು 10 ಜನನು ಜೊತೆಗಿದ್ರಿ. ಒಳಗಡೆ ಹೋದ ಮೇಲೆ ನೀವು ಸ್ಪ್ರೆಡ್ ಆಗ್ತೀರಾ. ಒಬ್ಬ ಫಸ್ಟ್ ಫ್ಲೋರಿಗೆ ಹೋಗ್ತಾನೆ, ಇನ್ನೊಬ್ಬ ಸೆಕೆಂಡ್ ಫ್ಲೋರಿಗೆ ಹೋಗ್ತಾನೆ, ಒಬ್ಬ ಫಸ್ಟ್ ಫ್ಲೋರಲ್ಲೇ ಈ ಅಂಗಡಿಗೆ ಹೋಗ್ತಾನೆ, ಆ ಅಂಗಡಿಗೆ ಹೋಗ್ತಾನೆ, ಇನ್ನೊಬ್ಬ ಸಿನಿಮಾ ನೋಡೋಕೆ ಹೋಗ್ತಾನೆ. ಹೀಗೆ ಸ್ಪ್ರೆಡ್ ಆಗ್ತೀರಾ, ಬ್ರಾಂಚ್ ಔಟ್ ಆಗ್ತೀರಾ, ನಿಮ್ಮಲ್ಲೇ ನೀವು ಡಿವೈಡ್ ಆಗ್ತೀರಾ. ಹಾಗೆ ಕರೆಂಟ್ ಕೂಡ, ಯಾಕಂದರೆ ದಾರಿ ಸಿಕ್ತು ನಿಮಗೆ, ಆ ಕಡೆಗೆ ಹೋಗ್ಲಿಕ್ಕೆ ಈ ಕಡೆಗೆ ಹೋಗ್ಲಿಕ್ಕೆ. ಇಲ್ಲಿ ದಾರಿ ಸಿಕ್ಕಿರಲಿಲ್ಲ, ಒಂದೇ ದಾರಿ ಇದ್ದಿದ್ದು, ಇನ್ನೆವಿಟಬಲಿ ನಡ್ಕೊಂಡು ಹೋದ್ರಿ. ಹಾಗೆ ಇಲ್ಲಿ ದಾರಿ ಸಿಕ್ಕಿದೆ. ಕರೆಂಟ್ ಕೂಡ ಅಷ್ಟೇನೆ. ಕರೆಂಟ್ ಅಂದ್ರೆ ಏನು ಹೇಳಿ? ಫಸ್ಟ್ ಆಫ್ ಆಲ್ ಫ್ಲೋ ಅಲ್ವಾ? ಸೊ ಫ್ಲೋ ಅಂದಮೇಲೆ ದಾರಿ ಸಿಕ್ಕಿದ ಕಡೆಗೆಲ್ಲ ನುಗ್ಗದಷ್ಟೇನೆ. ಈ ಕಡೆ ನುಗ್ತು, ಈ ಕಡೆ ನುಗ್ತು, ಈ ಕಡೆ ನುಗ್ತು. ಈ ಕಡೆ ಹೋಗಿದ್ದ ಕರೆಂಟನ್ನು I1 ಅಂತೀನಿ, ಇದನ್ನು I2 ಅಂತೀನಿ, ಇದನ್ನು I3 ಅಂತೀನಿ. ಹಾಗಾದರೆ ಹೇಳಿ, ಇದು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟಾ, ಕರೆಂಟ್ ಡಿವೈಡರ್ ಸರ್ಕ್ಯೂಟಾ? ಸರ್, ಇಟ್ ಈಸ್ ಕರೆಂಟ್ ಡಿವೈಡರ್ ಸರ್ಕ್ಯೂಟ್. ಎಸ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಅಲ್ಲಿ ಅದು ವೋಲ್ಟೇಜ್ ಡಿವೈಡ್ ಆಗಿತ್ತು, ಅದಕ್ಕೆ ವೋಲ್ಟೇಜ್ ಡಿವೈಡರ್ ಅಂತಿದೆ. ಇಲ್ಲಿ ಕರೆಂಟ್ ಡಿವೈಡ್ ಆಗ್ತಿದೆ, ಅದಕ್ಕೆ ಕರೆಂಟ್ ಡಿವೈಡರ್ ಸರ್ಕ್ಯೂಟ್ ಅಂತಿದ್ದೀನಿ. ಆ್ಯಂಡ್ ನೌ ವಿ ಕ್ಯಾನ್ ಶೋ ದ್ಯಾಟ್ ಈ ಪಾರ್ಟನ್ನೇ ನಾನು ಸ್ಕಿಪ್ ಮಾಡ್ತಾ ಇರೋದು. 1/R effective is equal to 1/R1 plus 1/R2 plus 1/R3. ಗೊತ್ತಾಗ್ತಾ ಇದೆಯಾ? Suppose if there are 4 resistors plus 1/R4. If there are n resistors plus n times 1/R, like that. Okay. Suppose if there are 2 resistors, then I can write 1/R effective is equal to 1/R1 plus 1/R2. ಇದನ್ನ LCM ತಗೊಂಡು ಸಿಂಪ್ಲಿಫೈ ಮಾಡಿ ಬರೀಬಹುದು. ಏನಂತ? R1 R2 divided by R1 plus R2 ಅಂತ. ಇದನ್ನು ಪ್ರೂವ್ ಮಾಡಬಹುದು, ಬಟ್ ನಾಟ್ ನೆಸೆಸರಿ. ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಅಂದರೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸಲ್ಲಿ 2 ಪ್ರೂಫ್ಗಳನ್ನು ರಿಮೂವ್ ಮಾಡಿದ್ದಾರೆ ಸಿಲೆಬಸ್ಸಿಂದ. ಬರೀ ಈಕ್ವೇಷನ್ಸನ್ನು ಮಾತ್ರ ನೆನಪಿಟ್ಕೋಬೇಕು, ಇದನ್ನು ಮತ್ತು ಇದನ್ನು. ಮತ್ತೆ ಬರೋಣ ಇಲ್ಲಿಗೆ. ಸರ್, ಇಲ್ಲೇನಾದರೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆಯಾ ಸರ್? ಡೊಮೆಸ್ಟಿಕ್ ಪರ್ಪಸ್ ಅಂತ ತಗೊಂಡಾಗ ನಾನು ಆಗಲೇ ಹೇಳಿದಂಗೆ ಕಿಚನ್ನು, ಹಾಲ್ ಮತ್ತು ಬೆಡ್ರೂಮು, ಬಾತ್ರೂಮು ಅವೆಲ್ಲನೂ ವೈರಿಂಗ್ ಆಗಿರೋದು ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ. ಯಾಕೆ ಅಂದರೆ ನೋಡಿ, ಇವಾಗ ಇದೊಂದು ಲೈನು ಕಿಚನ್ ಕಡೆಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲೇ ಒಂದು ಸ್ವಿಚ್ ಕೊಟ್ಟಿರ್ತಾನೆ, ಅಮ್ಮನಿಗೆ ಅಡುಗೆ ಮನೆಯಲ್ಲೇ ಒಂದು ಸ್ವಿಚ್ ಕೊಟ್ಟಿರ್ತಾನೆ. ಈ ಲೈನು ಬೆಡ್ರೂಮ್ ಕಡೆಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇಲ್ಲಿ ಒಂದು ಸ್ವಿಚ್ಚನ್ನು ಕೊಟ್ಟಿರ್ತಾನೆ ನಿಮಗೆ. ಈ ಲೈನು ಹಾಲ್ ಕಡೆಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇಲ್ಲೊಂದು ಸ್ವಿಚ್ಚನ್ನು ಇಟ್ಟಿರ್ತಾನೆ. ಮನೆಯಲ್ಲಿ ಸುಮಾರು ಸ್ವಿಚ್ಗಳು ನೋಡಿರ್ತೀರಲ್ವ ನೀವು. ಯಾವ ಸ್ವಿಚ್ಚನ್ನು ನೀವು ಯಾವುದಕ್ಕೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಮಿಕ್ಸಿ ಆಫ್ ಮಾಡಬೇಕು ಅಂದರೆ ಈ ಸ್ವಿಚ್ಚು, ಮಿಕ್ಸಿ ಆಫ್ ಮಾಡಿದ್ರೆ ಇಲ್ಲಿ ಮಾತ್ರ ಕರೆಂಟ್ ಸ್ಟಾಪ್ ಆಗುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಇರುತ್ತೆ. ಹಾಲಲ್ಲಿರೋ ಫ್ಯಾನ್ ತಿರುಗ್ತಾ ಇರುತ್ತೆ, ಟಿ ವಿ ರನ್ ಆಗ್ತಾ ಇರುತ್ತೆ, ಬೆಡ್ರೂಮಲ್ಲಿ ಇರ್ತಕ್ಕಂಥ ಫ್ಯಾನ್ ತಿರುಗ್ತಾ ಇರುತ್ತೆ, ಅಥವಾ ನಿಮ್ಮ ಮೊಬೈಲ್ ಚಾರ್ಜರ್ ಆನ್ ಆಗಿರುತ್ತೆ. ದಟ್ ಮೀನ್ಸ್ ದೇರ್ ಇಸ್ ಎ ಫ್ಲೆಕ್ಸಿಬಿಲಿಟಿ. ಸೊ ಇನ್ ಪ್ಯಾರಲಲ್ ಕಾಂಬಿನೇಷನ್ ವಿ ಹ್ಯಾವ್ ಲಾಟ್ ಆಫ್ ಫ್ಲೆಕ್ಸಿಬಿಲಿಟಿ. ವಿ ಕ್ಯಾನ್ ಸ್ವಿಚ್ ಆಫ್, ವಿ ಕ್ಯಾನ್ ಟರ್ನ್ ಆಫ್ ದಿ ಪರ್ಟಿಕ್ಯುಲರ್ ಡಿವೈಸ್. ಗಾಟ್ ಇಟ್? ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂತ ಬಂದಾಗ ಬೇರೆ ಬೇರೆ ದಾರಿಗಳು ಸಿಕ್ಕುತ್ತೆ ಕರೆಂಟ್ಗೆ. ಆದಷ್ಟು ಕರೆಂಟು ಸುಲಭವಾಗಿರೋ ದಾರಿನೇ ಹುಡ್ಕೊಂಡು ಹೋಗುತ್ತೆ. ಇಟ್ ಆಲ್ವೇಸ್ ಪ್ರಿಫರ್ಸ್ ಎ ಪಾತ್ ಆಫ್ ಲೆಸ್ಸರ್ ರೆಸಿಸ್ಟೆನ್ಸ್. ಒಂದು ವೇಳೆ ನೀವು ಈ ಫ್ಯೂಸನ್ನು ಕನೆಕ್ಟ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ವೈರನ್ನು ಹಾಕಿ
ಕರೆಂಟ್ ನೋಡುತ್ತೆ. ಫ್ಯೂಸಲ್ಲಿ ಹೋದರೆ ನನಗೆ ಸುಲಭನೋ ಅಥವಾ ಈ ವೈರಲ್ಲಿ ಹೋದರೆ ಸುಲಭನೋ ಅಂತ ನೋಡುತ್ತೆ. ಈ ವೈರ್ನಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಈ ವೈರ್ನಲ್ಲೇ ನುಗ್ಗು ಬಿಡುತ್ತೆ ಕರೆಂಟ್, ಫ್ಯೂಸ್ ಕಡೆಗೆ ಹೋಗೋದೇ ಇಲ್ಲ. ನಿಮ್ಮ ಥರನೇ ನನ್ನ ಥರನೇ ಯಾವ ದಾರಿ ಫ್ರೀ ಆಗಿದೆಯೋ, ಯಾವ ದಾರಿನಲ್ಲಿ ನನಗೆ ಕಷ್ಟ ಇಲ್ವೋ ಆ ದಾರಿನಲ್ಲೇ ಹೋಗಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಅಷ್ಟು ಇವಾಗ ನಿಮ್ಮ ಬೈಕಲ್ಲಿ ಹೋಗ್ತಾ ಇದ್ದೀರಾ, ಕಂಜೆಸ್ಟೆಡ್ ರೋಡ್ ಇದೆ, ಬ್ರಾಡ್ ರೋಡ್ ಇದೆ, ಯಾವ ರೋಡನ್ನು ಪ್ರಿಫರ್ ಮಾಡ್ತೀರಾ? ಅಥವಾ ಈ ರೋಡಲ್ಲಿ ಪೊಲೀಸ್ ನಿಂತ್ಕೊಂಡಿದ್ದಾರೆ, ಈ ಕಡೆ ಪೊಲೀಸ್ ಇಲ್ಲ, ಯಾವ ರೋಡನ್ನು ಪ್ರಿಫರ್ ಮಾಡ್ತೀರಾ ಅಲ್ವಾ? ಟೆಂಡೆನ್ಸಿ ನಾನು ಹೇಳ್ತಾ ಇರೋದು. ಹಾಗೆ ಕರೆಂಟ್ ಕೂಡ. ಸೊ ಈ ದಾರಿನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಬೈಪಾಸ್ ಏನಾದ್ರು ಕೊಟ್ಟಿದ್ರೆ ಬೈಪಾಸಲ್ಲಿ ಹೊರಟೋಗ್ಬಿಡುತ್ತೆ ಕರೆಂಟ್. ನೀವು ಬೈಪಾಸ್ ಕೊಡಬಾರ್ದು, ಅಂದರೆ ಪ್ಯಾರಲಲ್ ಮಾಡಬಾರ್ದು, ಫ್ಯೂಸನ್ನು ಸೀರೀಸ್ ಕನೆಕ್ಷನ್ನೇ ಮಾಡಬೇಕು. ಸೊ ಫ್ಯೂಸ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ಡೊಮೆಸ್ಟಿಕ್ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಗೊತ್ತಾಗ್ತಿದೆಯಲ್ವಾ ವಿದ್ಯಾರ್ಥಿಗಳೇ? ಸೊ ಇದಿಷ್ಟು ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ಗೆ ಸಂಬಂಧಪಟ್ಟಂಥ ವಿವರಗಳು. ಕೊನೆಯದಾಗಿ, ಇಫ್ ದೆರ್ ಆರ್ n ಐಡೆಂಟಿಕಲ್ ರೆಸಿಸ್ಟರ್ಸ್ ವಿ ಕ್ಯಾನ್ ಶೋ ದಟ್ R effective is equal to R divided by n. ಮತ್ತೆ ಇಲ್ಲಿ ಏನೋ ಬರೋದಲ್ಲ, ಎಫೆಕ್ಟಿವ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಅಂತ. ಇಲ್ಲಿ ಎಫೆಕ್ಟಿವ್ ವ್ಯಾಲ್ಯೂ ಈಸ್ ಲೆಸ್ಸರ್ ದ್ಯಾನ್ ದ ಲೀಸ್ಟ್. ಈಗ ನೋಡ್ರಪ್ಪ, 1 ಓಮ್, 2 ಓಮ್, 0.5 ಓಮ್ ಈ ಮೂರನ್ನು ನಾನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ. ಬರೋ ಆನ್ಸರ್ ಎಷ್ಟಿರ್ಬೋದು ಈ ಫಾರ್ಮುಲಾದಿಂದ ಕಂಡುಹಿಡಿಬೋದು. ಆದರೆ ನೆಕ್ಸ್ಟ್ ಕ್ವಶನ್, ಬರೋ ಆನ್ಸರ್ ಯಾವುದಕ್ಕಿಂತ ಕಡಿಮೆ ಇರ್ಬೋದು? ಅದಕ್ಕೆ ನೀವೇನು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಅದೇನು 1ಕ್ಕಿಂತ ಕಡಿಮೆ ಇರುತ್ತಾ, 2ಕ್ಕಿಂತ ಕಡಿಮೆ ಇರುತ್ತಾ, ಅಥವಾ 0.5ಗಿಂತ ಕಡಿಮೆ ಇರುತ್ತಾ? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ಲೆಸ್ಸರ್ ದ್ಯಾನ್ 0.5. No doubt it is lesser than 2. No doubt it is lesser than 1. But it is lesser than 0.5. ಅದನ್ನೇ ನಾನು ಹೇಳಿದ್ದು. It is lesser than the least individual. Suppose if R3 is less than R2 is less than R1. Say this is R3, this is R2, this is R1. Then R effective is lesser than R3. ಈ ಥರ ಹೋಗುತ್ತೆ. ಓಕೆ ಇದನ್ನೇ 10 ಅಂತ ತಗೊಂಡ್ಬಿಡೋಣ ಬಿಡಿ. R3 less than R2 less than R1. 0.5 is R3, 2 is R2, 10 is R1. ಸೊ ಐ ಹೋಪ್ ಯು ಆರ್ ಫಾಲೋಯಿಂಗ್ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಸೀರೀಸ್ ಮತ್ತು ಪ್ಯಾರಲಲ್ ರೆಸಿಸ್ಟೆನ್ಸಿನ ಕಾಂಬಿನೇಷನ್ನಿನ ಪ್ಯಾರಲಲ್ ಕಾಂಬಿನೇಷನ್ನಿನ ಕೆಲವೊಂದು ಪಾಯಿಂಟ್ಸನ್ನು ಹೇಳಿದ್ದೀನಿ. ಇಲ್ಲಿ ಒಂದನ್ನು ಗಮನಿಸಿ, ಈ ಎರಡೂ ಸರ್ಕ್ಯೂಟಲ್ಲೂ ಕರೆಂಟ್ ಫ್ಲೋ ಆಗಲಿಕ್ಕೆ ನಾನು ಮುಖ್ಯವಾಗಿ ಬ್ಯಾಟ್ರಿಯನ್ನು ಬಳಸಿದ್ದೀನಿ. ಆಲ್ರೆಡಿ ನಾನು ಸರ್ಕ್ಯೂಟನ್ನು ಬರೆದುಬಿಟ್ಟೆ. ಅಂದರೆ ಇದನ್ನೇ ಸರ್ಕ್ಯೂಟ್ ಅಂತ ಕರೆಯೋದು. ಸೊ ಸರ್ಕ್ಯೂಟಲ್ಲಿ ಏನೇನಿರುತ್ತೆ? ಎಸೆನ್ಷಿಯಲಿ ದೇರ್ ವಿಲ್ ಬಿ ಕಾಂಪೊನೆಂಟ್ಸ್. ಅದು ರೆಸಿಸ್ಟರ್ ಇರ್ಬೋದು, ಕೆಪಾಸಿಟರ್ ಇರ್ಬೋದು, ಅಥವಾ ಇಂಡಕ್ಟರ್ ಇರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಆಲ್ ಇರ್ಬೋದು. ಜೊತೆಗೆ ಒಂದು ಸ್ವಿಚ್ ಇರುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿ ತೋರಿಸಿಲ್ಲ, ಬೇಕು ಅಂದರೆ ಒಂದು ಸ್ವಿಚ್ ಹಾಕ್ಕೋಬೋದು. ಆಮೇಲೆ ಬ್ಯಾಟರಿ ಇರುತ್ತೆ. ಸೊ ಕಂಪಲ್ಸರಿ ದೇರ್ ಮಸ್ಟ್ ಬಿ ಬ್ಯಾಟರಿ ಆ್ಯಂಡ್ ಕಾಂಪೊನೆಂಟ್ಸ್ ಆ್ಯಂಡ್ ದೆನ್ ಇಫ್ ನೆಸೆಸರಿ ಸ್ವಿಚ್. ಇದೆಲ್ಲ ಸೇರಿ ಒಂದು ಸರ್ಕ್ಯೂಟ್ ಆಗುತ್ತೆ. ಈ ಸರ್ಕ್ಯೂಟಲ್ಲಿ ಅಂದರೆ ಅದು ಕ್ಲೋಸ್ ಆಗಿರಬೇಕು, ಎಲ್ಲಿಂದನೋ ಶುರುವಾಗಿ ಮತ್ತೆ ವಾಪಸ್ ಬರಬೇಕು. ಈಗ ನೀವು ಮನೆಯಿಂದ ಹೊರಡ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಂದ ಮಾರ್ಕೆಟಿಗೆ ಹೋಗ್ತೀರಾ, ಮಾರ್ಕೆಟಿಂದ ಮಾಲಿಗೆ ಹೋಗ್ತೀರಾ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀರಾ, ಆಮೇಲೆ ವಾಪಸ್ ಮನೆಗೆ ಬರ್ತೀರಾ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಒಂದು ರೌಂಡ್ ಕಂಪ್ಲೀಟ್ ಆದಂಗೆ ಆಯಿತು. ಇದನ್ನು ನಾವು ಸರ್ಕ್ಯೂಟ್ ಅಂತ ಕರಿಬಹುದು. ಓಕೆ, ಸರ್ಕ್ಯೂಟ್ ಅನ್ನೋದು ಒಂದು ಕ್ಲೋಸ್ಡ್ ಸ್ಟ್ರಕ್ಚರ್. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತಗೊಳ್ಳೋದಾದರೆ ಕಾಂಪೊನೆಂಟ್ಸ್ಗಳಿದ್ದಾವೆ. ಆ ಕಾಂಪೊನೆಂಟ್ಸ್ ಮೂಲಕ ಎಲ್ಲನೂ ಚಾರ್ಜ್ ಹರಿತಾ ಇರುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಈಗ ನಿಮ್ಮ ಮನೆಯಿಂದ ಹೊರಟು ಕಾಲೇಜು, ದೇವಸ್ಥಾನ, ಮಾಲು, ವಾಪಸ್ ಮನೆ, ಅದು ಸರ್ಕ್ಯೂಟ್ ಆದರೆ ಅಲ್ಲಿ ನೀವು ನಡ್ಕೊಂಡು ಓಡಾಡಿಕೊಂಡು ಬಸ್ಸಲ್ಲೋ, ಕಾರಲ್ಲೋ, ಟೂ ವೀಲರಲ್ಲೋ ಹೋಗಿ ಬರೋದಿದೆಯಲ್ಲ, ಅದು ಫ್ಲೋ. ಗೊತ್ತಾಯ್ತಲ್ವಾ? ಈ ರೀತಿ ನೀವು ಫ್ಲೋ ಆಗಲಿಕ್ಕೆ ನಿಮಗೆ ಎನರ್ಜಿ ಬೇಕು. ಹಾಗೆ ಇಲ್ಲಿ ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ ಫ್ಲೋ ಆಗಲಿಕ್ಕೆ ಎನರ್ಜಿ ಬೇಕು. ಆ ಎನರ್ಜಿಯನ್ನು ಕೊಡೋರು ಯಾರು? ಬ್ಯಾಟರಿ. ಯಾಕೆ ಎನರ್ಜಿ ಬೇಕು? ಯಾಕೆ ಅಂದರೆ ರೆಸಿಸ್ಟರ್ನಲ್ಲಿ ಅಪೋಸಿಷನ್ ಇದೆ. ಸೊ ಇದನ್ನೆಲ್ಲ ನಾವು ಕಲಿಯೋಣ ಮುಂದಿನ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಇದನ್ನು ಶೇರ್ ಮಾಡಲಿಕ್ಕೆ, ಲೈಕ್ ಬಟನನ್ನು ಪ್ರೆಸ್ ಮಾಡಲಿಕ್ಕೆ. ಅವಾಗ ಏನಾಗುತ್ತೆ ಗೊತ್ತಾ, ನನ್ನ ವಿಡಿಯೋಗೆ ಇನ್ನೂ ಸ್ವಲ್ಪ ಪಾಪ್ಯುಲಾರಿಟಿ ಸಿಗುತ್ತೆ. ಮತ್ತು ಬೇರೆಯವ್ರಿಗೆಲ್ಲ ನೋಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಅವರಿಗೆ ನನ್ನ ವಿಡಿಯೋ ಇರೋದು ಗೊತ್ತೇ ಆಗೋದಿಲ್ಲ. ನಿಮ್ಮ ಸಪೋರ್ಟ್ ಇದಕ್ಕೆ ಖಂಡಿತ ಬೇಕು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನನ್ನು ಒತ್ತಿ. ಥ್ಯಾಂಕ್ ಯು ವೆರಿ ಮಚ್.